ಇನ್ನು ಪೊಲೀಸರು ಮತ್ತೆ ಬೈಕ್ ಸವಾರನ ಮಧ್ಯೆ ಭಾರಿ ಜಟಾಪಟಿ ನಡೆದಿದೆ. ಚಿಂತಾಮಣಿ ನಗರದ ಪಿಸಿಆರ್ ಕಾಂಪ್ಲೆಕ್ಸ್ ಬಳಿ ಘಟನೆ ನಡೆದಿರುವಂತದ್ದು. ಆರ್ಸಿ ಹೆಲ್ಮೆಟ್ ಬೈಕ್ ನಂಬರ್ ಪ್ಲೇಟ್ ಎಲ್ಲಿ ಅಂತ ಪ್ರಶ್ನೆ ಮಾಡ್ತಾರೆ ಪೊಲೀಸರು. ಆಗ ಪೊಲೀಸರಿಗೆ ಆವಾಜ್ ಹಾಕಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಬೈಕ್ ಸವಾರನನ್ನ ತಡೆದು ಪೊಲೀಸರು ವಶಕ್ಕೆ ಪಡೆದುಕೊಳ್ತಾರೆ. ಇನ್ನು ಬೈಕ್ ಸೀಸ್ ಮಾಡಿದ್ದಾರೆ. ಚಿಂತಾಮಣಿ ನಗರ ಪೊಲೀಸರಿಂದ ಪ್ರಕರಣವನ್ನ ಕೂಡ ದಾಖಲಿಸಿಕೊಳ್ಳಲಾಗಿದೆ. ಈ ರೀತಿಯಾಗಿ ಚಟಾಪಟಿ ನಡೆದಿರುವಂತದ್ದು ಬೈಕ್ ಸವಾರ ಜೊತೆಗೆ ಪೊಲೀಸರ ಮಧ್ಯೆ. ಚಿಂತಾಮಣಿ ನಗರದ ಪಿಸಿಆರ್ ಕಾಂಪ್ಲೆಕ್ಸ್ ಬಳಿ ಈ ಘಟನೆ ನಡೆದಿರುವಂತದ್ದು. ಆರ್ಸಿ ಹೆಲ್ಮೆಟ್ ಬೈಕ್ ನಂಬರ್ ಪ್ಲೇಟ್ ಎಲ್ಲಿ ಅಂತ ಕೇಳಿರುವಂತದ್ದು ಪೊಲೀಸರು. ಆಗ ಪೊಲೀಸರಿಗೇನೆ ಆವಾಜ್ ಹಾಕಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಪರಾರಿ ಆಗ್ತಿದ್ದಂತ ಬೈಕ್ ಸವಾರನನ್ನ ತಡಿತಾರೆ ಪೊಲೀಸರು. ಸವಾರನನ್ನ ವಶಕ್ಕೆ ಪಡ್ಕೊಂಡು ಬೈಕ್ ಅನ್ನ ಸೀಸ್ ಮಾಡ್ತಾರೆ. ಈ ರೀತಿಯಾಗಿ ಚಟಾಪಟಿ ನಡೆದಿರುವಂತದ್ದು ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ. ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ. ಶ್ರೀನಿವಾಸ್, ಈ ರೀತಿಯಾಗಿ ಮಾಡಿರೋದೇ ತಪ್ಪು, ಪರಾರಿ ಆಗೋಕೆ ಪ್ರಯತ್ನ ನಡೆದಿರುವಂತದ್ದು, ನಿಜಕ್ಕೂ ಏನಾಯ್ತು ಅಲ್ಲಿ ಅಂತ? ಖಂಡಿತ ಆಯ್ತು. ಏನೊಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ಏನೊಂದು ಬೈಕ್ ಸವಾರ ಹೆಲ್ಮೆಟ್ ಇಲ್ಲದೆ, ಯಾವುದೇ ಗಾಡಿ ದಾಖಲೆಗಳನ್ನು ಇಲ್ಲದೆ ಏನು ಇದು ಬೆಂಗಳೂರು ಕಡೆಗೆ ಹೋಗುವಂತ ಒಂದು ಸಂದರ್ಭದಲ್ಲಿ ಏನು ಅಲ್ಲಿ ಟ್ರಾಫಿಕ್ ಪೊಲೀಸ್ ಇರ್ತಾರೆ. ಆ ಟ್ರಾಫಿಕ್ ಪೊಲೀಸರು ಹೋದಾಗ ಅವ್ರನ್ನ ತಡೆ ಮಾಡ್ತಾರೆ. ತಡೆ ಮಾಡುವಂತ ಒಂದು ಸಂದರ್ಭದಲ್ಲಿ ನಿಮ್ಮ ಹೆಲ್ಮೆಟ್ ಅಲ್ಲಿ, ಹಾಸಿಯಲ್ಲಿ, DL ಅಂತ ಕೇಳ್ತಾರೆ. ಕೇಳದಂತ ಒಂದು ಸಂದರ್ಭದಲ್ಲಿ ಏನು ಆ ಬೈಕ್ ಸವಾರಿ ಇರ್ತಾರಲ್ಲ, ಬೈಕ್ ಸವಾರನ್ನ ಸಹ ಒಂದು ಪೊಲೀಸರಿಗೆ ಒಂದು ಬೇರೆ ತರ ರೀತಿಯಲ್ಲಿ ವಾಗ್ವಾದ ನಡೆಸ್ತಾರೆ. ಆದ್ರೆ ಒಂದು ಸರಿಸುಮಾರು ಒಂದು 10 ನಿಮಿಷಗಳ ಕಾಲ ವಾಗ್ವಾದ ಪೊಲೀಸ್ ಸವಾರರಿಗೂ ಮತ್ತೆ ಬೈಕ್ ಸವಾರ ಮತ್ತೆ ಪೊಲೀಸರಿಗೂ ಸಹ ವಾಗ್ವಾದ ನಡೆದಿದೆ. ಆ ವಾಗ್ವಾದದಲ್ಲಿ ಸಹ ಪೊಲೀಸರು ಒಂದಷ್ಟು ಏಕಮುಖವಾಗಿ ಒಂದ್ ಸ್ವಲ್ಪ ಭಯವಂತ ಕೆಲಸನೂ ಬೈಕ್ ಸವಾರ ಮಾಡ್ತಾನೆ. ಆ ನಿಟ್ಟಿನಲ್ಲಿ ಸಹ ಒಂದು 5 ಮಂದಿ ಪೊಲೀಸರು ಸಹ ಹಾಗೂ ಓರ್ವ ಬೈಕ್ ಸವಾರನ್ನು ನಡುವೆ ಕಂಟ್ರೋಲ್ ಮಾಡಕ್ಕೆ ಇದಾಗ್ತಾರೆ. ಆದ್ರೆ ಏನ್ ಹೆಗ್ಗಮುಗ್ಗಿಯಾಗಿ DL ಇಲ್ಲ, ಮತ್ತೆ ಹೆಲ್ಮೆಟ್ ಇಲ್ಲ, ಮತ್ತೆ ಬೇರೆ ರೀತಿ ಗಾಡಿ ದಾಖಲೆ ಏನಿಲ್ಲದೆ ಸಹ ಅವನು ಎಸ್ಕೇಪ್ ಆಗುವಂತಹ ಒಂದು ಸಂದರ್ಭದಲ್ಲಿ ಸಹ ಅಲ್ಲಿರುವಂತಹ ಪೊಲೀಸರು ಸಹ ಅವನನ್ನು 5 ಜನ ಪೊಲೀಸರು ತಡೆ ಹಿಡಿದು ಅವನನ್ನು ಏನು ಸ್ಟೇಷನ್ಗೆ ಕರೆತರುವಂತ ಪ್ರಯತ್ನ ಮಾಡ್ತಾರೆ. ಮತ್ತೆ ಅಲ್ಲೇ ಸಹ ಗಾಡಿಯನ್ನು ಸೀಸ್ ಮಾಡ್ತಾರೆ. ಸೀಸ್ ಮಾಡಿದ ಒಂದು ಸಂದರ್ಭದಲ್ಲಿ ಒಂದು ಪೆನಾಲ್ಟಿನೂ ಹಾಕ್ತಾರೆ. ಪೆನಾಲ್ಟಿಗೂ ಹಾಕ್ಬಿಟ್ಟು ಸಹ ಅವನಿಗೆ ನಿಮಗೆ ಕೋರ್ಟಿಂದ ಬೈಕ್ ಬಿಡ್ಸ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ಸಹ ಬೈಕ್ ಸವಾರ ಬಹಳಷ್ಟು ಒಂದು ಪರಾರಿ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಬೇರೆ ಬೇರೆ ಇನ್ಫ್ಲೂಯೆನ್ಸ್ ಮಾಡೋ ಟ್ರೈ ಮಾಡ್ತಾರೆ. ಏನೇ ಟ್ರೈ ಮಾಡಿದ್ರು ಸಹ ಬೈಕ್ ಸವಾರ ಪೊಲೀಸರಿಗೆ ಏಕೆ ಸಿಕ್ಕಾಕೊಂಡಿರೋದಂತೂ ಇದಾಗಿದೆ. ಆ ಒಂದು ನಿಟ್ಟಿನಲ್ಲಿ ಸಹ ಈಗ ಚಿಂತಾಮಣಿ ನಗರ ಪೊಲೀಸರಿಂದ ಒಂದು ಬೈಕ್ ವಶಪಡಿಸಿಕೊಂಡು ಆತನ ಮೇಲೆ ಒಂದು ಪೆನಾಲ್ಟಿನ ಸಹ ಹಾಕಿರುವಂತದ್ದು ಗಾಯತ್ರಿ. ಧನ್ಯವಾದ ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಾವು ನೋಡ್ತಾ ಇದೀವಿ ಪೊಲೀಸರೊಂದಿಗೇನೆ ವಾಗ್ವಾದಕ್ಕಿಳಿದಿರುವಂತದ್ದು. ಯುವಕ ಅಂತ ಅನ್ಕೊಂಡ್ವಿ, ಆದ್ರೆ ಬುದ್ಧಿ ಇರುವಂತವ್ರು, ವಯಸ್ಸಾದವರು ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು, ನಂಬರ್ ಪ್ಲೇಟ್ ಇರಬೇಕು, ಇದೆಲ್ಲ ರೂಲ್ಸ್. ಅದನ್ನ ಫಾಲೋ ಮಾಡದೆ ವಾಗ್ವಾದಕ್ಕೆ ಇಳಿದಿರುವಂತದ್ದು ಪೊಲೀಸರೊಂದಿಗೇನೆ. ಆದ್ರೆ ಇಷ್ಟೇ ಹೇಳಿದ್ರು ಕೂಡ, ತಡೆದು ನಿಲ್ಸಿದ್ರು ಕೂಡ ಪ್ರಯತ್ನ ಪಡ್ತಾ ಇಲ್ಲ. ಹಾಗಾಗಿ ಏನು ದಂಡವನ್ನ ವಿಧಿಸಬೇಕಾಗತ್ತೆ. ಬೈಕ್ ಸೀಸ್ ಮಾಡಿದ್ದಾರೆ ಪೊಲೀಸರು. ಇವರೇ ಹಿರಿಯರೇ ಈ ರೀತಿಯಾಗಿ ಮಾಡಿದ್ರೆ ಇನ್ನು ಯುವಕರನ್ನ ನಾವು ದೂಡುವಂಥದ್ದು, ಇದೆಲ್ಲವನ್ನೂ ಕೂಡ ಟ್ರಾಫಿಕ್ ರೂಲ್ಸ್ ಆಗಿರ್ಬೋದು ಫಾಲೋ ಮಾಡಬೇಕಾಗತ್ತೆ.